ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನ್ಯೂ ಟೈಪ್ ಕ್ರೋಶಾ ಡಿಸೈನ್ ನ ಯಾವ ತೆರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ಮೊದಲಿಗೆ ಒಂದು ಲಾಕ್ ಹಾಕೋಬೇಕು. ಸೀರೆಗೆ ಲಾಕ್ ಹಾಕೊಂಡು ಒಂದು ಚೈನ್ ಹಾಕೋತಾ ಇದ್ದೀನಿ. ಚೈನು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಮತ್ತೆ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಂಡು ಮತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ನಾನು ದಾರನ ಸ್ವಲ್ಪ ಮೇಲ್ಗಡೆ ಸೇರಿಸಿ ಈ ತರ ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ. ನೀವು ಯಾವ ತರ ಬೇಕಾದ್ರೂ ಬೀಡ್ಸ್ ಅನ್ನ ಹಾಕೋಬಹುದು, ಇದೇ ತರ ಅಂತ ಏನಿಲ್ಲ. ಇವಾಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು 3 ಟೈಮ್ಸ್ 4 ಚೈನ್ ನ ಹಾಕೋತಾ ಇದ್ದೀನಿ. ಈಗ 2 ಟೈಮ್ ಹಾಕೊಂಡಿದ್ದೀನಿ. ಇದು 3 ಟೈಮ್. ಫಸ್ಟಿಗೆ 2 ಟೈಮ್ ಹಾಕೊಂಡಿದ್ದೀನಿ, ಆಮೇಲೆ 1 ಬೀಡ್ಸ್, ಆಮೇಲೆ 3 ಟೈಮ್ 4 ಚೈನ್ ಹಾಕೊಂಡಿದ್ದೀನಿ. ಇವಾಗ ಮತ್ತೆ ಸಿಂಗಲ್ ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ತೀವಿ. ಮತ್ತೆ ಇದೇ ಪ್ರೊಸೀಜರ್ ನ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ಫಸ್ಟಿಗೆ ನಾನಿಲ್ಲಿ 2 ಟೈಮ್ಸ್ 4 ಚೈನ್ ಹಾಕೊಂಡಿದ್ದೀನಿ, ಆಮೇಲೆ 1 ಬೀಡ್ಸ್, ಆಮೇಲೆ ಮತ್ತೆ 3 ಟೈಮ್ಸ್ 4 ಚೈನು ಬೀಡ್ಸ್, ಹೀಗೆ ಫುಲ್ ಸಾರಿ ಎಂಡ್ ವರೆಗೂ ಹೀಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ಎಂಡ್ಗೆ ಮಾತ್ರ 2 ಟೈಮ್ಸ್ ಬರಬೇಕು. ಅಂದ್ರೆ ಫಸ್ಟಿಗೆ 2 ಟೈಮ್ಸ್ 4 ಚೈನ್ ಹಾಕೋಬೇಕು, ಮತ್ತೆ ಎಂಡ್ಗೆ 2 ಟೈಮ್ಸ್ 4 ಚೈನ್ ನ ಹಾಕೋಬೇಕು. ಆಮೇಲೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ತೆರನಾಗಿ ಲಾಕ್ ಮಾಡ್ಕೋಬೇಕಂದ್ರ ಎಂಡ್ಗೆ 2 ದಾರನ ಕಟ್ ಮಾಡಿ ಮೇಲೆ ಕೆಳಕೊಂಡು ಲಾಕ್ ಸ್ಟೆಪ್ ನ ತೋರಿಸ್ತಾ ಇದ್ದೀನಿ. ಇವಾಗ ಮತ್ತೆ 6 ದಾರನ ತಗೊಂಡಿದ್ದೀನಿ, 10 ನಂಬರ್ ನೀಡಲ್ ನ ತಗೊಂಡಿದ್ದೀನಿ ನಾನು. ಇವಾಗ ಮತ್ತೆ ಫಸ್ಟಿಗೆ ಏನ್ ಹಾಕೊಂಡಿರ್ತೀವಲ್ವಾ ಲಾಕು, ಅಲ್ಲಿಗೆ ಮತ್ತೊಂದು ಲಾಕ್ ಹಾಕೊಂಡು ಚೈನ್ ಹಾಕೋಬೇಕು. ಇಲ್ಲೇನ್ ಸಿಂಗಲ್ ಕ್ರೋಶಾ ಹಾಕೊಂಡಿರ್ತೀವಲ್ವಾ ಅದ್ರ ಮಧ್ಯದಲ್ಲಿನೇ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು ಮತ್ತೆ 4 ಚೈನ್ ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಸಿಂಗಲ್ ಕ್ರೋಶಾ ಹಾಕೋಬೇಕು. ಮೊದಲೇನು ಹಾಕೊಂಡಿದ್ವಲ್ವಾ ಈ ಸಿಂಗಲ್ ಕ್ರೋಶಾ ಅಲ್ಲಿಗೇನೆ ಹಾಕೋಬೇಕು. ಇವಾಗ ನಾನು ಟ್ರಿಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸಾರಿ ದಾರನ ತಗೊಂಡು ಈ ಬೀಡ್ಸ್ ಹಿಂದ್ಗಡೆ ಏನ್ ದಾರ ಬಂದಿರುತ್ತಲ್ವಾ ಅಲ್ಲಿಗೇನೆ ಹಾಕೋತಾ ಇದ್ದೀನಿ. 3 ಆಯ್ತು. 3ರಲ್ಲಿ 2, 2ರಲ್ಲಿ 1 ಹಾಕೊಂಡ್ಮೇಲೆ ಸ್ವಲ್ಪ ದಾರಣ ಮೇಲಕ್ಕೆ ಎಳ್ಕೊಂಡು ಈ ತರ ನಾನು ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ. ಈ ತರ ಬೀಡ್ಸ್ ಹಾಕೊಂಡು ದಾರನ ಎಳ್ಕೊಂಡು 3 ಚೈನ್ ಹಾಕೋತಿದ್ದೀವಿ. 3 ಚೈನ್ ಹಾಕೊಂಡು ಕರೆಕ್ಟ್ ಆಗಿ ಈ ಟ್ರಿಬಲ್ ಕ್ರೋಶಾ ಇದೆಯಲ್ವಾ ಅದರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಮತ್ತೆ ಟ್ರಿಬಲ್ ಕ್ರೋಶಾ
ಸೂಜಿ ಮೇಲೆ 2 ಸತಿ ದಾರನ ತಗೊಂಡು ಈ ಬೀಡ್ಸ್ ಹಿಂದ್ಗಡೆ ದಾರ ಇರುತ್ತಲ್ವಾ ಅದ್ರ ಮಧ್ಯದಲ್ಲಿ ಹಾಕೋಬೇಕು. ಇವಾಗ ಮತ್ತೆ ಒಂದು ಬೀಡ್ಸ್ ಹಾಕೊಂಡು ಮತ್ತೆ 3 ಚೈನ್ ಹಾಕೊಂಡು ಮತ್ತೆ ಈ ತ್ರಿಬಲ್ ಕ್ರೋಶಾ ಮಧ್ಯದಲ್ಲಿ ಹಾಕೋಬೇಕು. ಇದೇ ತೆರನಾಗಿ ಬೀಡ್ಸ್ ಹಿಂದ್ಗಡೆ ದಾರ ಇರುತ್ತಲ್ವಾ ಅದು ಫುಲ್ ಆಗುವವರೆಗೂ ಹೀಗೆ ಹಾಕೋತಾ ಹೋಗ್ಬೇಕು. ಮತ್ತೆ 3 ಚೈನ್ ಹಾಕೊಂಡು ಮತ್ತೆ ತ್ರಿಬಲ್ ಕ್ರೋಶಾ ಮಧ್ಯದಲ್ಲಿ ಹಾಕಬೇಕು. ಇದು ತುಂಬಾ ಸಿಂಪಲ್ ಆಗಿದೆ. 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ನಾವು 500 to 600 ಚಾರ್ಜ್ ಮಾಡ್ಬೋದು. ಈ ತೆರನಾಗಿ ಮತ್ತೆ 3 ಚೈನ್ ಹಾಕೊಂಡು ತ್ರಿಬಲ್ ಕ್ರೋಶಾ ಮಧ್ಯದಲ್ಲಿ ಹಾಕೋಬೇಕು. ನೋಡಿ ಈ ತೆರನಾಗಿ ಕಾಣಿಸುತ್ತೆ. ಮತ್ತೆ ತ್ರಿಬಲ್ ಕ್ರೋಶಾ ಇದೇ ತೆರನಾಗಿ ಫುಲ್ ಬೀಡ್ಸ್ ಹಿಂದ್ಗಡೆ ದಾರ ಇರುತ್ತಲ್ವಾ ಅದ್ರ ಮಧ್ಯದಲ್ಲಿ ಫಿಲ್ ಆಗೋವರೆಗೂ 8 ತ್ರಿಬಲ್ ಕ್ರೋಶಾ ಹಾಕೊಂಡು ಅದ್ರ ಮೇಲೆ ಪಿಕಾಕ್ ನಾಟನ್ನ ಹಾಕೋತಾ ಇದ್ದೀನಿ. ನೀವು ಕೂಡ ಹಾಗೆ 8 ಹಾಕೋಬೇಕು. ಜಾಸ್ತಿ ಆದ್ರೆ ಅದು ಡಿಸೈನು ಕರೆಕ್ಟ್ ಆಗಿ ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ದಾರದ ಹಿಂದ್ಗಡೆ ಬೀಡ್ಸ್ ಹಿಂದ್ಗಡೆ ದಾರ ಎಷ್ಟು ಬಂದಿರುತ್ತಲ್ವಾ ಅಷ್ಟು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಕಡಿಮೆನೂ ಹಾಕಬಾರ್ದು ಜಾಸ್ತಿನೂ ಹಾಕೋಬಾರ್ದು. ಡಿಸೈನ್ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಬರ್ಬೇಕಂದ್ರೆ ನಾವು ಚೆನ್ನಾಗಿ ಹಾಕೋಬೇಕು. ಇದು ಕಡಿಮೆ ಸಮಯದಲ್ಲಿ ಹಾಕೋಬಹುದು. ಪಿಕಾಕ್ ನಾಟ್ ಅಂದ್ರೆ ಏನು ಅಷ್ಟೊಂದು ಕಷ್ಟ ಏನಲ್ಲ. ಒಂದ್ಸರಿ ಟ್ರೈ ಮಾಡಿದ್ರೆ ಈಸಿ ಆಗುತ್ತೆ. ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ಆದ್ಮೇಲೆ ಯಾವ ತೆರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಪೂರ್ತಿ ಆದ್ಮೇಲೆ ಈ ತರನಾಗಿ ಕಾಣಿಸುತ್ತೆ. ತುಂಬಾ ಸಿಂಪಲ್ ಅಂಡ್ ಗ್ರ್ಯಾಂಡ್ ಡಿಸೈನ್ ಇದೆ. ಬ್ರೈಡಲ್ ಸಾರಿಗೂ ಹಾಕೋಬಹುದು. ನೀವು ಒಂದ್ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್